ವರ್ಡ್ ಆಫ್ ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಆನಂದ ಸಂತೋಷದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ. ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ಯಾರು ನೀವು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಬನ್ನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಓಕೆ, ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಸಂಜೆ ವೇಳೆಯಲ್ಲಿ. ಒಂದು ವೇಳೆ ನೀವು ಕುಟುಂಬವಾಗಿ ಸಂಜೆ ಪ್ರಾರ್ಥನೆಯಲ್ಲಿ ನೀವು ಆರಾಧನೆಯಲ್ಲಿ ಕೂತ್ಕೊಳ್ಳೋದಾದರೆ ಜಸ್ಟ್ ಕಮ್, ಲೆಟ್ ಅಸ್ ವರ್ಷಿಪ್ ಗಾಡ್. ನಮ್ಮೊಟ್ಟು ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಬನ್ನಿ ನಾವು ಆರಾಧನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಕೃಪೆಯು ನಿನ್ನ ಪ್ರೀತಿಯು ಅದು ಶಾಶ್ವತವಾದದ್ದು. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿದ್ದಿ. ಈ ದಿನದಲ್ಲಿ ಕರ್ತನ ನೀನು ನಮ್ಮನ್ನು ನಡೆಸಿದ ಎಲ್ಲ ಉಪಕಾರಗಳಿಗೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೆ. ಎಲ್ಲ ಅನಾಹುತಗಳಿಂದ ತಪ್ಪಿಸಿ ನಿನ್ನ ಹಸ್ತದಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ದೆ, ಅದಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೆ. ಥ್ಯಾಂಕ್ ಯು ಮಾಸ್ಟರ್. ನಾವೆಲ್ಲರೂ ಕರ್ತನೆ ಕುಟುಂಬವಾಗಿ ಕೂತುಕೊಂಡು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಿನ್ನ ನಾಮವನ್ನು ನಿನ್ನನ್ನು ನಾವು ಮೇಲಕ್ಕೆತ್ತುತ್ತಾ ಇದ್ದೇವೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್, ಯುವರ್ ಪ್ರೆಸೆನ್ಸ್ ಓ ಮಾಸ್ಟರ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನಯ ಸನ್ನಿಧಿಯಲ್ಲಿರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಮಹಿಮೆಪಡಿಸುವೆವು. ನಿನ್ನಯ ಸನ್ನಿಧಿಯಲ್ಲಿರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಮಹಿಮೆಪಡಿಸುವೆವು. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ, ನೀನೇ ಪರಿಶುದ್ಧನು, ಅತಿ ಪರಿಶುದ್ಧನು, ಶುದ್ಧನು ನೀನೊಬ್ಬನೇ. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ, ನೀನೇ ಪರಿಶುದ್ಧನು, ಅತಿ ಪರಿಶುದ್ಧನು, ಶುದ್ಧನು ನೀನೊಬ್ಬನೇ. ಹಾಲೆಲು ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ, ನೀನೇ ಪರಿಶುದ್ಧನು, ಅತಿ ಪರಿಶುದ್ಧನು,
Holy Spirit, Holy Spirit, Holy Spirit, Holy Spirit. ಸಿಹಿ ಚೀನಿಗಿಂತ ಮಧುರವಾದುದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದು ಯೇಸು ನಿನ್ನ ನಾಮವು ಹಿಮಪಾತಕ್ಕಿಂತ ತಂಪಾಗಿರುವಂಥದ್ದು ಸೂರ್ಯಕಾಂತಿಗಿಂತ ಪ್ರಕಾಶಮಾನವು ಬೆಳ್ಳಿ ಬಂಗಾರಕ್ಕಿಂತ ನಿರ್ಮಲವಾದದ್ದು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿಮಗೆ ಸಾಟಿ ಇಲ್ಲ ಒಬ್ಬರು. ರಕ್ಷಕ ನೀನೇನೇ ನನ್ ಬಲವು, ನೀನೇ ನನ್ನ ಅಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಳೆತ್ತಿ ಆರಾಧಿಸುವೆವು. ರಕ್ಷಕ ನೀನೇನೇ ನನ್ ಬಲವು, ನೀನೇ ನನ್ ಅಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಳೆತ್ತಿ ಆರಾಧಿಸುವೆವು. ಸಿಹಿ ಚೇನಿಗಿಂತ ಮಧುರವಾದದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದು ಯೇಸು ನಿನ್ನ ನಾಮವು. ಹಿಮರಾಶಿಗಿಂತ ತಂಪಾಗಿರುವಂಥದ್ದು ಸೂರ್ಯಕಾಂತಿಗಿಂತ ಪ್ರಕಾಶಮಾನವು ಬೆಳ್ಳಿ ಬಂಗಾರಕ್ಕಿಂತ ನಿರ್ಮಲವಾದದ್ದು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ದೇವರು, ನಿನಗೆ ಸಾಟಿ ಇಲ್ಲ ಒಬ್ಬರು. ರಕ್ಷಕ ನೀನೇನೆ ನನ್ ಬಲವು, ನೀನೇ ನನ್ ಅಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಳೆತ್ತಿ ಆರಾಧಿಸುವೆವು. ರಕ್ಷಕ ನೀನೇನೇ ನನ್ ಬಲವು, ನೀನೇ ನನ್ ಅಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಳೆತ್ತಿ ಆರಾಧಿಸುವೆವು. Oh
Oh, thank you, Holy Spirit. Thank you, Lord, your presence so much. Thank you, Jesus. ತಂದೆ ನಿನ್ನ ಒಳ್ಳೆಗೆ ಒದಗಿಸು. Thank you, Lord. ರಕ್ಷಕ ನೀನೇ ನನ್ನ ಬಲವು, ನೀನೇ ನನ್ನ ಅಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಳೇ ಆರಾಧಿಸುವೆವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು. ನಿನಗೆ ಸಾಟಿ ಇಲ್ಲ ಒಬ್ಬರು. ರಕ್ಷಕ ನೀನೇ ನನ್ನ ಬಲವು, ನೀನೇ ನನ್ನ ಅಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಳೇ ಆರಾಧಿಸುವೆವು. For your name alone, we worship the Lord. Glory for your name, exalt your name alone. Worship your Father. ತಂದೆ, ನಿನ್ನ ನಾವು ಆರಾಧಿಸ್ತಾ ಇದ್ದೇವೆ, ನಿನ್ನ ನಾವು ಕೊಂಡಾಡುತ್ತಾ ಇದ್ದೇವೆ. ನಿನ್ನ ಒಳ್ಳೆಯವನು, ನಿನ್ನ ಕೃಪೆಯು ಶಾಶ್ವತವಾದದ್ದು. ನಿನ್ನ ಸನ್ನಿಧಿಯಲ್ಲಿ ಪರಿಪೂರ್ಣವಾದ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ನಿನ್ನ ಸನ್ನಿಧಾನದಲ್ಲಿ ಹುಟ್ಟುವಂತ ಕೃಪೆಯನ್ನು ನಮಗೆ ಕೊಟ್ಟಿದ್ದೆ, ಅದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. Glorify your name, O Lord. Worship you, Lord. Exalt your name. ಜೊತೆಗಾರನೇ, ನನ್ನ ಜೊತೆಗಾರನೇ, ಸಂತೈಸುವ ಕರ್ತನೇ. ಜೊತೆಗಾರನೇ, ನನ್ನ ಜೊತೆಗಾರನೇ, ಸಂತೈಸುವ ಕರ್ತನೇ. ಹಾಲೆಲೂಯಾ, ಆರಾಧನೆ. ಹಾಲೆಲೂಯಾ, ಆರಾಧನೆ ಯೇಸುವೇ. ಹಾಲೆಲೂಯಾ, ಆರಾಧನೆ. Yes Lord, we thank you. Thank you Lord. Roma shaklam ronde, rosha kalam ronde, leke brondelia, embriela rama shaklonde. Glory, glory. We magnify your name, O Lord. We exalt your name. We exalt your name, O Lord. We exalt your name. Jesus, Jesus, Jesus. Hallelujah. Rosha kamalere moshale bronde. Glorify your name, O Lord. Thank you, Lord. Thank you, Father. Thank you, Lord, your presence.
ತಂದೆ, ನಿನ್ನ ವಾಕ್ಯ ಹೇಳುತ್ತದೆ, ಯಾರಾದರೂ ಬಾಯಾರಿದರೆ ಆತ ನನ್ನ ಬಳಿಗೆ ಬರಲಿ, ನನ್ನಿಂದ ಕುಡಿಯಲಿ, ನಂಬುವರ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳೇ ಹರಿತು ಅಂತ ವಾಕ್ಯ ಹೇಳ್ತದೆ. ನಾವು ನಂಬುವರಾಗಿದ್ದೇವೆ. ಪ್ರತಿಯೊಂದು ಹೃದಯದ ಒಳಗಿಂದ ಜೀವಧಾರೆಗಳು ಹೊರಡಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್, ಮ್ಯಾಗ್ನಿಫೈ ಯುವರ್ ನೇಮ್. ನಾವೆಲ್ಲರೂ ಆರಾಧಿಸುವ, ಆತನು ಮಹಿಮೆ ಪಡಿಸುವ. ಕಮ್ ಆನ್, ವರ್ಶಿಪ್ ಹಿಮ್ ಅಂಡ್ ಗ್ಲೋರಿಫೈ ಯುವರ್ ನೇಮ್. ಕಮ್ ಆನ್, ಎಕ್ಸಾಲ್ಟ್ ಯುವರ್ ನೇಮ್. ಆತ ನಮ್ಮನ್ನು ನಾವು ಎತ್ತುವ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. Come on, worship him. Come on. Come on, church. Rosha kalarama shablonde. Rekelene beshandlombra. Sekile bronze. Thank you, Holy Spirit. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳಲು ಬಯಸ್ತೇವೆ, ನಾವು ನಿನ್ನಿಂದ ಹೊಂದುತ್ತೇವೆ. We receive your utterance, O God. In Jesus' name, amen, 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 amen. Okay, praise God. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಂಜೆ ವೇಳೆಯಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. Let us meditate God's word. ದೇವರ ವಾಕ್ಯ ನೀವು ಪ್ರತಿದಿನ ಓದ್ತೀರಿ, ಮೆಡಿಟೇಟ್ ಮಾಡ್ತೀರಿ, ಅದನ್ನು ಕಂಟಿನ್ಯೂ ಆಗಿ ನೀವು ಮಾಡಿರಿ. ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ, ಅದು ಜೀವಿಸಲಿಕ್ಕೆ. ಇಟ್ಸ್ ಅವರ್ ಲೈಫ್. ನಾವು ವಾಕ್ಯವನ್ನು ಓದಬೇಕು ಜೀವಿಸೋಗೋಸ್ಕರ, ಮತ್ತು ನಮ್ಮ ಜೀವಿತವನ್ನು ಡೇ ಬೈ ಡೇ ಸರಿಪಡಿಸೋಗೋಸ್ಕರ. ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳಿಂದ ನೀವು ಶುದ್ಧರಾದಿರಿ. ದೇವರ ವಾಕ್ಯವು ನಮ್ಮನ್ನು ಶುದ್ಧೀಕರಿಸುತ್ತದೆ, ದೇವರ ವಾಕ್ಯವು ನಮ್ಮನ್ನು ತಿದ್ದುತ್ತದೆ. ದೇವರ ವಾಕ್ಯವು ನಮಗೆ ಸಂಪೂರ್ಣವಾಗಿ ದೇವರನ್ನು ಅವಲಂಬಿಸುವಂತೆ ಅದು ಸಹಾಯ ಮಾಡುತ್ತದೆ. ಡಿಪೆಂಡ್. ಓಕೆ, ನಾವು ಏನೇ ಆಗಿದ್ದರೂ ಅದು ದೇವರ ಕೃಪೆಯಿಂದ ನಾವು ಆಗಿದ್ದೇವೆ, ಮತ್ತು ನಮ್ಮ ಜೀವಿತಕ್ಕೆ ಆಧಾರ ಆತನ ಕೃಪೆ. ನಮ್ಮ ಜೀವಿತಕ್ಕೆ ಆಧಾರ ಆತನೆಂದು ಎವ್ರಿ ಡೇ ನಾವು ಗ್ರಹಿಸಿಕೊಳ್ಳುತ್ತೇವೆ. ದೇವರ ವಾಕ್ಯವನ್ನು ನಾವು ನಮಗೋಸ್ಕರ ನಾವು ಕೇಳಿದಾಗ, ಪ್ರೇಸ್ ಗಾಡ್, ನಾವು ದೇವರ ವಾಕ್ಯವನ್ನು ನಾವು ಇನ್ನೊಬ್ಬರಿಗೋಸ್ಕರ ಕೇಳುವುದಲ್ಲ, ನಾವು ದೇವರ ವಾಕ್ಯವನ್ನು ನಮಗೋಸ್ಕರ ಕೇಳುವಂಥದ್ದು. ನಾವು ದೇವರ ವಾಕ್ಯವನ್ನು ಕೇಳುವಂಥದ್ದು ಯಾರದು ಮಿಸ್ಟೇಕ್ಗಳನ್ನು ಹುಡುಕ್ಲಿಕ್ಕೆ ಅಲ್ಲ. ನಾವು ದೇವರ ವಾಕ್ಯವನ್ನು ಕೇಳುವಂಥದ್ದು ಇತರರಿಗೆ ಬೋಧಿಸಬೇಕಂತಲ್ಲ. ನಾವು ದೇವರ ವಾಕ್ಯವನ್ನು ಕೇಳುವಂಥದ್ದು ನಮ್ಮ ಜೀವಿತಕ್ಕೆ. ಪ್ರೈಸ್ ಗಾಡ್. ನಮ್ಮ ಜೀವಿತಕ್ಕೆ ನಾವು ನೋಡುವಂಥದ್ದು. ವಿ ನೀಡ್ ಟು ಪ್ರೀಚ್ ಅವರ್ ಸೆಲ್ಫ್. ಬೋಧಿಸುವನಾದರೂ ಕೂಡ ಅವನಿಗೆ ಪ್ರೀಚ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾನು ಮಾತಾಡುವುದಂದರೆ ನಾನು ನನಗೇ ಮಾತಾಡುವಂಥದ್ದು. ಪ್ರೈಸ್ ಗಾಡ್. ಫಸ್ಟ್ ಆಫ್ ಆಲ್ ಅದು ನನ್ನ ಹತ್ರ ಮಾತಾಡುತ್ತದೆ, ಆ ದೇವರ ವಾಕ್ಯ, ಮತ್ತು ಉಳಿದವರಿಗೆ. ರೈಟ್. ದೇವರ ವಾಕ್ಯದಲ್ಲಿ ಯಾವ ಪಕ್ಷಪಾತ ಇಲ್ಲ. ದೇವರ ವಾಕ್ಯ ಪ್ರತಿಯೊಬ್ಬರಿಗೂ ಅದು ಒಂದೇ ಆಗಿದೆ. ಓಕೆ, ಪ್ರತಿಯೊಬ್ಬರಿಗೂ ಒಂದೇ ಆಗಿದೆ. ದೇವರ ವಾಕ್ಯದಲ್ಲಿ ಇಲ್ಲ ಎಂಬುದು ಯಾವುದೂ ಇಲ್ಲ, ಎಲ್ಲವೂ ಜೊತೆ ಜೊತೆ ಆಗಿದೆ. ಬೈಬಲ್ ಹೇಳ್ತದೆ, ಅದನ್ನು ಹುಡುಕಿ ಓದಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ಹುಡುಕಿ ಓದಿರಿ, ಎಲ್ಲವೂ ಜೊತೆ ಜೊತೆ ಆಗಿದೆ. ಅದರಲ್ಲಿ ಇಲ್ಲ ಎಂಬುದು ಯಾವುದೂ ಕೂಡ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ದೇವರ ವಾಕ್ಯವನ್ನು ನಮಗೋಸ್ಕರ ನಾವು ತೆಗೆದುಕೊಳ್ಬೇಕು. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ನಾವು ಹುಟ್ಟಿದ್ದೇವೆ. ವಿ ಆರ್ ಬಾರ್ನ್ ಇನ್ ಟು ಹಿಸ್ ಪ್ರೆಸೆನ್ಸ್. ದೇವರ ಪ್ರಸನ್ನತೆಯಲ್ಲಿ ನಾವು ದೇವರ ವಾಕ್ಯ ಎಂಬ ಬೀಜದಲ್ಲಿ
ನಾವು ಹುಟ್ಟಿದ್ದೇವೆ. ಸರಿಯಾಗಿ ಹೇಳುವುದಾದರೆ ವಿ ಆರ್ ದ ರೀಪ್ರೊಡಕ್ಷನ್ ಆಫ್ ಗಾಡ್ ಹಿಮ್ಸೆಲ್ಫ್. ವಿ ಆರ್ ದ ಆಫ್ ಸ್ಪ್ರಿಂಗ್. ನಾವು ದೇವರ ಸಂತಾನವಾಗಿದ್ದೇವೆ. ಓಕೆ, ನಾವು ದೇವರ ಸಂತಾನ ಅಂತ ಬೈಬಲ್ ಹೇಳ್ತದೆ. ನಾವು ಓದಿದ್ರೆ ನಮಗೆ ಸಿಗ್ತದೆ ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 30-31 ವಚನದಲ್ಲಿ ಓದಿ ನಮಗೆ ಸಿಗ್ತದೆ. ಆಕ್ಟ್ ಆಫ್ ಅಪೋಸ್ತಲ್ 17. ಯಾಕಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತವರ ಒಳಗಿಂದ ಎಬ್ಬಿಸಿದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು. ನೆಕ್ಸ್ಟ್, ಸತ್ತವರು ಇದ್ದು ಬರುವ ವಿಷಯವನ್ನು ಕೇಳಿದಾಗ ಕೆಲವರು ಅಪಹಾಸ್ಯ ಮಾಡಿದರು. ಬೇರೆ ಕೆಲವರು ನೀನು ಈ ವಿಷಯದಲ್ಲಿ ಹೇಳುವುದನ್ನು ನಾವು ಇನ್ನೊಂದು ಸರ್ತಿ ಕೇಳುತ್ತೇವೆ ಅಂದರು. ಓಕೆ, 28ನೇ ವಚನದಿಂದ ನಾವು ಓದುವ. 28, ಆತನಲ್ಲಿ ನಾವು ಜೀವಿಸ್ತೇವೆ, ಚಲಿಸ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ಫಾರ್ ಇನ್ ಹಿಮ್ ವಿ ಲಿವ್ ಅಂಡ್ ಮೂವ್ ಅಂಡ್ ಹ್ಯಾವ್ ಅವರ್ ಬೀಯಿಂಗ್, as also some of your own poets have said, for we are also his offspring. ನಾವು ಆತನ ಸಂತಾನದವರು. ಯಾರ ಸಂತಾನದವರು? ನಾವು ದೇವರ ಸಂತಾನವಾಗಿದ್ದೇವೆ. ಓಕೆ, ಯಾಕಂದರೆ ನಾವು ದೇವರ ವಾಕ್ಯ ಎಂಬ ಬೀಜಕ್ಕೆ ನಾವು ಹುಟ್ಟಿದ್ದೇವೆ. ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ನಾವು ದೇವರ ಮಕ್ಕಳು. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ನಮಗೋಸ್ಕರ ನಾವು ಕೇಳುವಂಥದ್ದು. ಅದಕ್ಕೋಸ್ಕರ ಬೈಬಲ್ ಹೇಳ್ತಿದೆ, ದೇವರ ವಾಕ್ಯವನ್ನು ಕೇವಲ ಕೇಳುವವರು ಮಾತ್ರ ಆಗಬೇಡ್ರಿ, ಅದನ್ನು ಮಾಡುವವರಾಗಿರಿ ಅಂತ ವಾಕ್ಯ ಹೇಳ್ತದೆ. ಡೂ ದ ವರ್ಡ್. ಓಕೆ, ಈ ದೇವರ ವಾಕ್ಯ ನಿಮ್ಮನ್ನು ಇನ್ನು ಮಾಡುವಂಥದ್ದಲ್ಲ. ದೇವರ ವಾಕ್ಯ ನೀವು ಯಾರಾಗಿದ್ದೀರಿ ಅಂತ ನಿಮಗೆ ತೋರಿಸ್ತದೆ. ಈಗ ಫಾರ್ ಎಕ್ಸಾಂಪಲ್, ನೀವು ಕನ್ನಡಿಯನ್ನು ನೋಡ್ತೀರಿ. ನೀವು ನಿಮಗೋಸ್ಕರ ನೋಡಿದಾಗ ನೀವು ಹೇಗಿದ್ದೀರಿ ಅಂತ ಆ ಕನ್ನಡಿ ನಿಮಗೆ ತೋರಿಸ್ತದೆ. ಅದೇ ರೀತಿ ದೇವರ ವಾಕ್ಯವನ್ನು ನೀವು ನಿಮಗೋಸ್ಕರ ಓದಿದಾಗ, ನಿಮಗೋಸ್ಕರ ನೀವು ನೋಡಿದಾಗ ನೀವು ಯಾರಂತ ನಿಮಗೆ ಅದು ತೋರಿಸ್ತದೆ. ಓಕೆ, ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಫುಲ್ ಆಫ್ ಪ್ರಾಮಿಸಸ್, ಫುಲ್ ವಾಗ್ದಾನಗಳಿದ್ದವು. ನೀವು ಇಂಥವರಾಗುತ್ತೀರಿ, ಇಂಥವರಾಗುತ್ತೀರಿ, ಇಂಥವರಾಗುತ್ತೀರಿ. ಬಟ್ ಈ ಎಲ್ಲ ವಾಗ್ದಾನಗಳು ಕ್ರಿಸ್ತನಲ್ಲಿ ನೆರವೇರಿದೆ. ದೇವರೆಷ್ಟೇ ವಾಗ್ದಾನಗಳಿದ್ದರೂ ಅದು ಕ್ರಿಸ್ತನಲ್ಲಿ ನೆರವೇರಿದೆ ಅಂತ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ವಚನವನ್ನು ನಾವು ಓದಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. 1 Peter 2:9 1 Peter 2:9 ಹೇಳ್ತದೆ. 1 ಪೇತ್ರ 2:9 ವಚನ, ನೀವಾದರೂ ನಿಮ್ಮನ್ನು ಕತ್ತಲೆಯ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸ್ತಾತನ. ನೀವಾದರೂ ನಿಮ್ಮನ್ನು ಕತ್ತಲೆಯ ಒಳಗಿಂದ, ಕತ್ತಲೆಯ ಒಳಗೆ, ಕತ್ತಲೆ ಅಂತ ಹೇಳಿದ್ರೆ ಅಂಧಕಾರದ ದೊರೆತನ, ಕತ್ತಲೆಯ ಒಳಗಿಂದ ನಿಮ್ಮನ್ನು ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸ್ತಾತನ. ಆಲ್ರೆಡಿ ನೀವು ಸೇರಿದ್ದೀರಿ ಕ್ರಿಸ್ತನಲ್ಲಿ. ಸೇರಿಸ್ತಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ. ಓಕೆ, ದೇವರಾದುಕೊಂಡ ಜನಾಂಗವು, ರಾಜ್ಯವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ. ಓಕೆ, ನಾವು ಆಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಏನು ಆಗಿದ್ದೇವೆ ಎಂಬುದನ್ನು ದೇವರ ವಾಕ್ಯದ ಮೂಲಕ ನಾವು ನೋಡುವಂಥದ್ದು. ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ, ಈ ಸತ್ಯಾಂಶಗಳು ನಿಮಗೆ ಸ್ಕ್ರಿಪ್ಚರ್ಗಳು ಅನೇಕ ಸಂದರ್ಭದಲ್ಲಿ ತಲೆಯಲ್ಲಿ ಬಾಹೆಟ ಇರಬಹುದು. ಬಟ್ ಎವ್ರಿ ಡೇ ಇದನ್ನು ಮೆಡಿಟೇಟ್ ಮಾಡಿ ನಮ್ಮ ಜೀವಿತದ ಒಂದು ಭಾಗವನ್ನಾಗಿ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿ ಡೇ. ಓಕೆ, ಪ್ರತಿದಿನ ಈ ಒಂದು ಅಂಡರ್ಸ್ಟ್ಯಾಂಡಿಂಗನ್ನು ನಾವು ಮೇಂಟೈನ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ರಾಜ್ಯವಂಶಸ್ಥರಾದ ಯಾಜಕರು, ಮೀಸಲಾದ ಪ್ರಜೆ, ಯಾಜಕರು, ಸ್ವಕೀಯ ಪ್ರಜೆ ಆಗುತ್ತೀರಿ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾ ಇತ್ತು ಆಗುತ್ತೀರಿ, ದಟ್ ದ ಪ್ರಾಮಿಸ್. ಬಟ್ ಹೊಸ ಒಡಂಬಡಿಕೆಯಲ್ಲಿ ನೀವು ಆಗಿದ್ದೀರಿ ಅಂತ ದೇವರ ವಾಕ್ಯ ಹೇಳ್ತದೆ.
ಹಳೆ ಒಡಂಬಡಿಕೆ ನಾವು ನೋಡಿದಾಗ ಅಲ್ಲಿ ಪ್ರಾಮಿಸ್, ನೀವು ಆಗುತ್ತೀರಿ ಅಂತ ಇತ್ತು. ದಟ್ ದ ಫ್ಯೂಚರ್, ರೈಟ್? ವಿಮೋಚನ ಕಾಂಡ 19ನೇ ಅಧ್ಯಾಯ 5-6ನೇ ವಚನದಲ್ಲಿ ದೇವರು ಪ್ರಾಮಿಸ್ ಮಾಡಿದ, ಅಂದರೆ ವಾಗ್ದಾನ ಮಾಡಿದ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ, 19:5 ವಿಮೋಚನ ಕಾಂಡ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವೆಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸ್ವಕೀಯ ಜನರು ಆಗುವಿರಿ, ಆಗಿದ್ದಿರಲ್ಲ, ಆಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೆಕ್ಸ್ಟ್, ಓಕೆ, ನೆಕ್ಸ್ಟ್ 6ನೇ ವಚನ. ನೀವು ನನಗೆ ಯಾಜಕ, ರಾಜ್ಯವು, ಪರಿಶುದ್ಧ ಜನವು ಆಗಿರುವಿರಿ. ಫ್ಯೂಚರ್. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಅಂದನು. ಇದನ್ನು ಮೋಶೆಗೆ ದೇವರು ಹೇಳಿದ, ಈ ಜನರಿಗೆ ಹೇಳು, ನೀವು ಆಗುತ್ತೀರಿ, ಆಗುತ್ತೀರಿ, ಆಗುತ್ತೀರಿ. ಹಳೆ ಒಡಂಬಡಿಕೆ ಫುಲ್ ಪ್ರಾಮಿಸ್ ಹೇಳ್ತಿದ್ದೀನಿ, ನೀವು ಆಗುತ್ತೀರಿ. ಬಟ್ ದೇವರ ವಾಗ್ದಾನಗಳು ಎಷ್ಟೇ ಇದ್ದರೂ ಅದು ಕ್ರಿಸ್ತನಲ್ಲಿ ಎಸ್ ಮತ್ತು ಆಮೆನ್ ಆಗಿದೆ, ಅದು ಆಗಿದೆ. ಓಕೆ, ಹೊಸ ಒಡಂಬಡಿಕೆ ನಾವು ನೋಡ್ತೇವೆ, ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವಂತೆ ದೇವರಾದುಕೊಂಡ ಜನಾಂಗವು, ರಾಜ್ಯವಂಶಸ್ಥರಾದ ಯಾಜಕರು, ದೇವರ ಸ್ವಕೀಯ ಪ್ರಜೆ ನೀವು ಆಗಿದ್ದೀರಿ. ಓಕೆ, 2ನೇ ಅಧ್ಯಾಯ 9ನೇ ವಚನ ಬೈಬಲ್ ಹೇಳ್ತೇನೆ, ನೀವು ಆಗಿದ್ದೀರಿ. ಈಗ ದೇವರ ವಾಕ್ಯವನ್ನು ಕೇವಲ ಕೇಳುವವರು ಮಾತ್ರ ಆಗಿರದೆ ಅದನ್ನು ಮಾಡುವವರಾಗಿರಿ ಅಂತ ಹೇಳಿದರೆ, ನಿಮ್ಮನ್ನು ನೀವು ದೇವರ ವಾಕ್ಯದಲ್ಲಿ ಎವ್ರಿ ಡೇ ನೋಡುವಂಥದ್ದು. ಹೂ ಯು ಆರ್, ನೀವು ಯಾರಂತ ನಿಮ್ಮನ್ನು ನೀವು ನೋಡುವಂಥದ್ದು. ನಿಮ್ಮನ್ನು ಯಾವಾಗಲೂ ಸಿಕ್ಕು ಬೀಳುವಂಥದ್ದು ನೋಡುವಂಥದ್ದಲ್ಲ, ರೋಗದಲ್ಲಿ ಬೀಳುವಂಥದ್ದು, ಕೊರತೆಯಲ್ಲಿ ಬೀಳುವಂಥದ್ದು, ಸಮಸ್ಯೆಯಲ್ಲಿ ಬೀಳುವಂಥದ್ದು ನೋಡುವಂಥದ್ದಲ್ಲ, ಅಥವಾ ನಾಳೆ ವಿಷಯದಲ್ಲಿ ಚಿಂತೆ ಮಾಡಿ ಭಯಪಟ್ಟು ನೋಡುವಂಥದ್ದಲ್ಲ. ಓಕೆ, ನಿಮ್ಮನ್ನು ಯಾವಾಗ ನೀವು ನೋಡುತ್ತೀರಿ, ದೇವರ ಮಹಿಮೆಯು ನಿಮ್ಮ ಮೂಲಕ ಪ್ರಕಾಶಿಸ್ತದೆ. ಯಾಕಂದರೆ ನೀವೇ ಆ ದೇವರ ಮಹಿಮೆ ಆಗಿದ್ದೀರಿ. ಒಂದು ವೇಳೆ ಆ ದೇವರ ವಾಕ್ಯವನ್ನು ನೀವು ಕೇಳಿ ಅದರಂತೆ ನೀವು ನಿಮ್ಮನ್ನು ಅದಕ್ಕೆ ತೊಡಗಿಸಿಕೊಳ್ಳದಿದ್ದರೆ, ಅದನ್ನು ನಿಮಗೋಸ್ಕರ ನೀವು ಓದದಿದ್ದರೆ, ಕೇವಲ ಸೌಂಡ್ ಮಾತ್ರ ಕೇಳ್ತಾ ಇದ್ದೀರಿ, ನಿಮಗೋಸ್ಕರ ನೀವು ಅದನ್ನು ಅಳವಡಿಸಿಕೊಳ್ಳದಿದ್ದರೆ, ಅಪ್ಲೈ ಅಂತ ಹೇಳಿದರೆ ಅಳವಡಿಸಿಕೊಳ್ಳದಿದ್ದರೆ, ಬೈಬಲ್ ಹೇಳುತ್ತೆ ನೀವು ನಿಮ್ಮನ್ನೇ ಮೋಸಪಡಿಸ್ತೀರಿ. ನೀವು ಕನ್ನಡಿಯಲ್ಲಿ ಮುಖವನ್ನು ನೋಡಿ ಅದು ಯಾರದೋ ಮುಖ ಅಂತ ತಿಳಿಯುವುದಲ್ಲ. ನಿಮಗೆ ಗೊತ್ತಿರಬೇಕು, ಆ ಕನ್ನಡಿಯಲ್ಲಿ ನಿಮ್ಮನ್ನು ನೋಡುವಾಗ ಅದು ನಿಮ್ಮದು ಮುಖ ಅಂತ, ನಿಮ್ಮದು ಹುಟ್ಟು ಮುಖ ಅಂತ. ಓಕೆ, ಅದಕ್ಕೋಸ್ಕರ ನಾವು ಯಾಕೋಬನ ಪತ್ರಿಕೆಯಲ್ಲಿ ಓದಿದ್ರೆ ನಮಗೆ ಸಿಗ್ತದೆ. ಯಾಕೋಬ 22:1-22, ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವು ಮೋಸಗೊಳಿಸಬೇಡ್ರಿ. ದ ಬೈಬಲ್ ಹೇಳ್ತದೆ, ನಿಮ್ಮನ್ನು ನೀವು ಮೋಸ ಮಾಡಬೇಡ್ರಿ. ಡೋಂಟ್ ಡಿಸೀವ್ ಯುವರ್ ಸೆಲ್ಫ್. ನಿಮ್ಮನ್ನು ಮೋಸ ಮಾಡಿಸಬೇಡ್ರಿ. ಓಕೆ ಓಕೆ ನೆಕ್ಸ್ಟ್. ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು, ಯಾರನ್ನು ನೋಡಿಕೊಂಡು? ತನ್ನನ್ನು ನೋಡಿಕೊಂಡು. ನೀವು ವಾಕ್ಯವನ್ನು ಓದುವಾಗ ನಿಮ್ಮನ್ನು ನೀವು ನೋಡಬೇಕು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ನೀವು ಹೇಗಿದ್ದೀರಿ ಸ್ಪಿರಿಚುವಲಿ? ನೀವು ಸ್ಪಿರಿಚುವಲಿ ಹೇಗಿದ್ದೀರಿ ಅಂತ ನಿಮ್ಮನ್ನು ನೀವು ನೋಡಿದರೆ, ನೀವು ರಾಂಗ್ ಸಂಗತಿಗಳನ್ನು ನೋಡುವುದಿಲ್ಲ, ರೈಟ್ ಸಂಗತಿಗಳನ್ನು ನೋಡುತ್ತೀರಿ. ನೀವು ರೋಗವನ್ನು ನೋಡುವುದಿಲ್ಲ, ಆರೋಗ್ಯವನ್ನು ನೋಡುತ್ತೀರಿ. ನೀವು ಕೊರತೆಯನ್ನು ನೋಡುವುದಿಲ್ಲ, ಸಮೃದ್ಧಿಯನ್ನು ನೋಡುತ್ತೀರಿ. ನೀವು ಮರಣವನ್ನು ನೋಡುವುದಿಲ್ಲ, ನಿತ್ಯ ಜೀವವನ್ನು ನೋಡುತ್ತೀರಿ. ಪ್ರೈಸ್ ಗಾಡ್. ನಿಮ್ಮನ್ನು ನೀವು ನೋಡುತ್ತೀರಿ. ಎವ್ರಿ ಡೇ ನೀವು ದೇವರ ವಾಕ್ಯವನ್ನು ಓದುವಾಗ ನಿಮ್ಮನ್ನು ನೀವು ನೋಡಬೇಕು. ಯು ಮಸ್ಟ್ ಸಿ ಯುವರ್ ಸೆಲ್ಫ್. ನಿನಗೆ ನಡೀಲಿಕ್ಕೆ ಆಗೋದಿಲ್ಲ, ನೀನು ನೋಡಬೇಕು ಎವ್ರಿ ಡೇ ನೀನು ನಡೆಯುವಂಥದ್ದನ್ನು. ನೀವು ಏನು ನೋಡ್ತೀರಿ ಅದೇ ನೀವು ಆಗುತ್ತೀರಿ.
ಮ್ಯಾನಿಫೆಸ್ಟ್ ಆಗುತ್ತೀರಿ. ದೇವರು ಅಬ್ರಹಾಮನಿಗೆ ಹೇಳಿದ, ಕಣ್ಣೆತ್ತಿ ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರಗಳಿಗೆ ನೋಡು. ನೀನು ನೋಡುವಂಥದ್ದನ್ನು ನಾನು ನಿನಗೆ ಕೊಡುತ್ತೇನೆ. ನಿನ್ನ ಕೆಲಸ ನೋಡುವಂಥದ್ದು, ನನ್ನ ಕೆಲಸ ಕೊಡುವಂಥದ್ದು. ಜೆರೆಮೀಯನಿಗೆ ದೇವರು ಹೇಳಿದ, ಕಿತ್ತು ಹಾಕಲು, ಹಾಳು ಮಾಡಲು, ಕೆಡವಿ ಹಾಕಲು, ನಾಶ ಮಾಡಲು, ಕಟ್ಟಲು, ನೆಡಲು ನನ್ನ ಮಾತುಗಳನ್ನು ನಿನ್ನ ಬಾಯಲ್ಲಿ ನಾನು ಇಟ್ಟಿದ್ದೇನೆ. ಎರೆಮೆ ಏನು ನೋಡ್ತಾ ಇದೆಯಾ? ಚಚ್ಚಲ ಮರದ ರಂಬೆಯನ್ನು ನೋಡ್ತಾ ಇದ್ದೇನೆ. ಸರಿಯಾಗಿ ನೋಡಿದ್ದಿ. ನಾನು ನೋಡಿದ ಹಾಗೆ ನೀನು ನೋಡು. ಪ್ರಿಯರೇ, ದೇವರು ನಿಮ್ಮನ್ನು ಹೇಗೆ ನೋಡ್ತಾ ಇದ್ದಾನಂತ ವಾಕ್ಯ ಹೇಳ್ತದೆ. ದೇವರು ನಿಮ್ಮನ್ನು ನೋಡಿದಂತೆ ನೋಡುವಂಥದ್ದೇ ಮೆಡಿಟೇಷನ್. ಜನರು ನಿಮ್ಮನ್ನು ನೋಡಿದ ಹಾಗೆ ನೀವು ನಿಮ್ಮನ್ನು ನೋಡುವುದಲ್ಲ. ಫ್ರೆಂಡ್ಸ್ಗಳು ನಿಮ್ಮನ್ನು ನೋಡಿದ ಹಾಗೆ ನಿಮ್ಮನ್ನು ನೋಡುವುದಲ್ಲ. ನಿಮ್ಮ ಕುಟುಂಬದವರು ನಿಮ್ಮನ್ನು ಹೇಗೆ ನೋಡ್ತಾರೆ ಹಾಗೆ ನಿಮ್ಮನ್ನು ನೋಡುವುದಲ್ಲ. ದೇವರು ನಿಮ್ಮನ್ನು ಹೇಗೆ ನೋಡ್ತಾನೆ, ನಿಮ್ಮನ್ನು ನೀವು ನೋಡ್ಲಿಕ್ಕೆ ಕಲಿಬೇಕು. ದೇವರು ನಿಮ್ಮನ್ನು ನೋಡುವಾಗ ಕ್ರಿಸ್ತನಲ್ಲಿ ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ನೀವು ಯೇಸುವನ್ನು ಅಂಗೀಕಾರ ಮಾಡಿದರೆ ನಿಮ್ಮ ರೋಗಿಗಳಂತ ನೋಡುವುದಿಲ್ಲ, ನಿಮ್ಮನ್ನು ಆರೋಗ್ಯವಂತರಂತ ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುತ್ತಿರುವಾಗ ನೀವು ಫೇಲಿಯರ್ ಆದ ವ್ಯಕ್ತಿಗಳಾಗಿ ನಿಮ್ಮನ್ನು ನೋಡುವುದಿಲ್ಲ, ನೀವು ಸಫಲರಾದ ವ್ಯಕ್ತಿಗಳನ್ನಾಗಿ ದೇವರು ನಿಮ್ಮನ್ನು ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ನೀವು ಶ್ರಮಿಸಲ್ಪಟ್ಟವರಾಗಿ ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ಕ್ರಿಸ್ತನಲ್ಲಿ ನೀವು ಪರಿಶುದ್ಧರಾದುದನ್ನು ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ಕ್ರಿಸ್ತನಲ್ಲಿ ನೀವು ನೀತಿವಂತರೆಂದು ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಗಳು ನಿಮ್ಮನ್ನು ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ನಿಮ್ಮನ್ನು ಮಕ್ಕಳೆಂದು ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ತನ್ನ ಪುತ್ರರೆಂದು ನಿಮ್ಮನ್ನು ನೋಡುತ್ತಾನೆ. ಪ್ರಿಯರೇ, ದೇವರ ವಾಕ್ಯ ದೇವರ ದೃಷ್ಟಿ, ದೇವರ ವಾಕ್ಯ ದೇವರ ಕನ್ನಡಿ, ದೇವರ ವಾಕ್ಯ ದೇವರು ನಿಮ್ಮನ್ನು ಹೇಗೆ ನೋಡುತ್ತಾನೆ ಮತ್ತು ಏನು ಮಾಡಿದ್ದಾನೆ ಅಂತ ನಿಮಗೆ ತೋರಿಸ್ತದೆ. ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡೋದಂತ ಹೇಳಿದರೆ ನೀವು ನಿಮ್ಮನ್ನು ದೇವರ ದೃಷ್ಟಿಯಲ್ಲಿ ನೋಡುವಂಥದ್ದು. ದಟ್ ಈಸ್ ಕಾಲ್ ಒನ್ ವಿಷನ್. ಓಕೆ, ಒನ್ ವಿಷನ್. ಯು ಮಸ್ಟ್ ಸಿ. ನೀನೇ ನಿನ್ನನ್ನು ನೋಡದಿದ್ದರೆ ನೀನು ಇತರರಿಗೆ ತೋರಿಸಲಿಕ್ಕೆ ಆಗುವುದಿಲ್ಲ. ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. ಓಕೆ, ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. ಇಬ್ಬರು ಕುಣಿಯಲ್ಲಿ ಬೀಳ್ತಾರೆ. ಫಸ್ಟ್ ನಾವು ದೇವರ ವಾಕ್ಯವನ್ನು ನಮಗೋಸ್ಕರ ನೋಡಲಿಕ್ಕೆ ಕಲಿಬೇಕು. ಯಾವಾಗ ನಮಗೋಸ್ಕರ ನೋಡುತ್ತೇವೆ ಆಗ ನಾವು ಇತರರಿಗೆ ದಾರಿ ತೋರಿಸ್ತೇವೆ. ಅದಕ್ಕೋಸ್ಕರ ಸೌಲನಿಗೆ ಅನನ್ಯನು ಹೇಳ್ತಾನೆ, ನಮ್ಮ ಪಿತೃಗಳ ದೇವರು ನಿನ್ನನ್ನು ತನ್ನ ಚಿತ್ತವನ್ನು ತಿಳಿಯಲು ಮತ್ತು ಆ ನೀತಿವಂತನ ನೋಡಲು ಆತನ ಬಾಯಿಂದ ಬರುವ ಒಂದು ಮಾತನ್ನು ಕೇಳಲು ನಿನ್ನನ್ನು ಆತನು ನೇಮಿಸ್ತಾನೆ. ನಿಮ್ಮನ್ನು ಹೇಗೆ ನೀವು ನೋಡ್ತಾ ಇದ್ದೀರಾ? ನಿಮ್ಮನ್ನು ಯಾವಾಗಲೂ ರೋಗದಲ್ಲಿ, ಸಾಲದಲ್ಲಿ ಬೀಳುವಂಥದ್ದನ್ನು ನೋಡ್ತಾ ಇದ್ದೀರಾ? ಅಥವಾ ಕ್ರಿಸ್ತನಲ್ಲಿ ನೀವು ನಿತ್ಯ ಜೀವವನ್ನು ಹೊಂದು ಕೇವಲ ಪರಲೋಕದಲ್ಲಿ ಮಾತ್ರ ಸುಖ, ಇಲ್ಲಿ ನಾವು ಕಷ್ಟ ಸಂಕಟಗಳನ್ನೇ ಹಾದು ಹೋಗ್ಬೇಕಂತ ಮಾತನ್ನು ನೋಡ್ತಾ ಇದ್ದೀರಾ? ಕಷ್ಟ ಸಂಕಟಗಳಿದೆ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಇಲ್ಲ ಅಂತ ಹೇಳಲಿಲ್ಲ. ಲೋಕದಲ್ಲಿ ಸಂಕಟ ಇದೆ, ನೀವಂತೂ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸ್ತೇನೆ, ಲೋಕವನ್ನು ಜಯಿಸ್ತೇನೆ. ಇವತ್ತು ಕ್ರಿಸ್ತನ ಜಯ ಅದು ನಮ್ಮದು ಜಯವಾಗಿದೆ. ನೀವು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿದ್ದೀರಿ. ಸತ್ಯಾಂಶಗಳನ್ನು ಮೆಡಿಟೇಟ್ ಮಾಡಿರಿ. ಕೇವಲ ದೇವರ ವಾಕ್ಯವನ್ನು ಕೇವಲ ಬೋಧಿಸೋಕ್ಕೋಸ್ಕರ ಅಥವಾ ಇತರಿಗೆ ತಪ್ಪು ಹುಡುಕೋದಕ್ಕೋಸ್ಕರ ವಾಕ್ಯವನ್ನು ಕೇಳಬೇಡ್ರಿ. ಅದರಿಂದ ನಮಗೇನು ಪ್ರಯೋಜನ ಸಿಗುವುದಿಲ್ಲ. ದ ವೇಸ್ಟಿಂಗ್ ಅವರ್ ಟೈಮ್. ನಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡುತ್ತೇವೆ. ವ್ಯರ್ಥವಾದ ವಿಚಾರಗಳನ್ನು ಮಾಡಿ ರೈಟ್, ಇಡೀ ದಿನ ಇತರಿಗೆ ಹೇಗೆ ವಾಕ್ಯದ ಮೂಲಕ ಹೊಡೆಯುವುದು, ಇತರಿಗೆ ಹೇಗೆ ವಾಕ್ಯದ ಮೂಲಕ ಕೌಂಟರ್ ಕೊಡುವುದು, ಅದರ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ದಿಸ್ ನಾಟ್ ಅವರ್ ಲೈಫ್. ದೇವರ ವಾಕ್ಯವನ್ನು ನಿಮಗೋಸ್ಕರ ಕೇಳ್ರಿ, ನಿಮಗೋಸ್ಕರ ಎಂಜಾಯ್ ಮಾಡಿರಿ, ನಿಮ್ಮ ಬೆಳಕನ್ನು ಪ್ರೊಟೆಕ್ಟ್ ಮಾಡಿರಿ. ನಿಮ್ಮ ದಿವಿಟಿಗೆಗಳು ಯಾವಾಗಲೂ ಉರಿಯಲಿ. ನೋ ಒನ್ ಕ್ಯಾನ್ ಪುಟ್ ಯು ಡೌನ್. ನೀವೇ ಕೆಳಗೆ ಹಾಕಬೇಕೆ ಹೊರತು ಯಾರೂ ನಿಮ್ಮನ್ನು ಕೆಳಗೆ ಹಾಕೋದಿಲ್ಲ. ನೋ ಒನ್ ಕ್ಯಾನ್ ಪುಟ್ ಯು ಡೌನ್. ಯಾವಾಗಲೂ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಅಂತ ಧ್ಯಾನ ಮಾಡಿರಿ. ಕ್ರಿಸ್ತನಲ್ಲಿ ದೇವರು ನಿಮ್ಗೆ ಏನು ಮಾಡಿದ್ದಾನಂತ ಧ್ಯಾನ ಮಾಡಿರಿ. ಧ್ಯಾನ ಮಾಡೋದಂದರೆ ದೇವರ ದೃಷ್ಟಿಯಲ್ಲಿ ನಿಮ್ಮನ್ನು ನೀವು ನೋಡುವಂಥದ್ದು, ಪುನಃ ಪುನಃ ನೀವು ಹೇಳುವಂಥದ್ದು, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ. ಜಸ್ಟ್ ಕ್ಲೋಸ್ ಯುವರ್ ಐಸ್, ಮೆಡಿಟೇಟ್. ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ.
ನೀವು ಪುನಃ ಪುನಃ ಹೇಳುತ್ತಿರುವಾಗ ನಿಮ್ಮ ಹೃದಯದ ಒಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುತ್ತದೆ. your spirit is began to see yourself. ನಿಮ್ಮ ಆತ್ಮವು ನಿಮ್ಮನ್ನು ನೋಡಲಿಕ್ಕೆ ಪ್ರಾರಂಭ ಆಗ್ತದೆ. ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದಂಥ ಆತ್ಮ ನೋಡಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಯಾವುದು ಸಂಗತಿಗಳನ್ನು ನಿಮ್ಮ ಆತ್ಮ ನೋಡುತ್ತದೆ, ಪವಿತ್ರ ಆತ್ಮನು ಅದನ್ನು ನೆರವೇರಿಸ್ತಾನೆ. ಪವಿತ್ರ ಆತ್ಮನು ಅದನ್ನು ನೆರವೇರಿಸ್ತಾನೆ. ಪ್ರಿಯ, ನೀವು ಒಬ್ಬಂಟಿಕರಲ್ಲ, ನಿಮ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ. ನೀವು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡೋದಂತ ಹೇಳಿದರೆ ಕೇವಲ ಡಮ್ಮಿ ಕಥೆಗಳಲ್ಲ. ಇಟ್ ಇಸ್ ದ ಲೈಫ್ ಆ್ಯಂಡ್ ದ ಸ್ಪಿರಿಟ್. ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ಹಿಸ್ ಲೀವ್ಸ್ ಇನ್ ಯು. ನಿಮ್ಮ ಒಳಗೆ ಇದ್ದಾನೆ. ಇಫ್ ಯು ಅಕ್ಸೆಪ್ಟೆಡ್ ಜೀಸಸ್, ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ದೀರಿ, ನೀವು ದೇವರ ಪುತ್ರರು ಆಗುತ್ತೀರಲ್ಲ, ನೀವು ಪುತ್ರರಾಗಿದ್ದೀರಿ. ಹೊಸ ಒಡಂಬಡಿಕೆಯಲ್ಲಿ ನೀವು ಆಗುವಂಥದ್ದಲ್ಲ, ನೀವು ಆದದ್ದನ್ನು ನೋಡುವಂಥದ್ದು, ನೀವು ಹೀಗೆ ಇದ್ದೀರಿ ಅಂತ ನೋಡುವಂಥದ್ದು. ಎವ್ರಿ ಟೈಮ್ ವಾಕ್ಯವನ್ನು ಓದುವಾಗ 3 ಸಂಗತಿ ನೆನಪಿಟ್ಟುಕೊಳ್ಳ್ರಿ. ನೀವು ಅನೇಕ ಜ್ಞಾನಗಳನ್ನು ಕಲಿಯಬಹುದು. ಓಕೆ, ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ, ಕ್ರಿಸ್ತನಲ್ಲಿ ದೇವರು ನಿಮಗೆ ಏನು ಮಾಡಿದ್ದಾನೆ, ಕ್ರಿಸ್ತನಲ್ಲಿ ನೀವೇನು ಮಾಡಲು ಶಕ್ತರು, ಕ್ರಿಸ್ತನಲ್ಲಿ ನೀವೇನನ್ನು ಹೊಂದಿದ್ದೀರಿ. ಓಕೆ, ಈ ಸಂಗತಿಗಳನ್ನು ಕ್ರಿಸ್ತನ ಮೂಲಕ, ಕ್ರಿಸ್ತನಲ್ಲಿ, ಕ್ರಿಸ್ತನೊಂದಿಗೆ ಏನೆಲ್ಲ ವಾಕ್ಯಗಳಿವೆ ಅದನ್ನು ಅಂಡರ್ಲೈನ್ ಹಾಕಿರಿ. ಅದು ನಿಮಗೆ ನೀವು ಅಪ್ಲೈ ಮಾಡಿರಿ. ನಾನು ಕ್ರಿಸ್ತನಲ್ಲಿ ಇಂಥವನೇ ಆಗಿದ್ದೇನೆ. ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಇಂಥವನೆಂಬುದು ಸುಳ್ಳಲ್ಲ, ಅದು ಸತ್ಯ. ನಾನು ಇಂಥವನೆಂಬುದು ಸುಳ್ಳಲ್ಲ, ಸತ್ಯ. ನಾವು ಓದಿದ್ರೆ ನಮಗೆ ಸಿಗ್ತದೆ. 1 Timothy 2 chapter 6 verse 6 and 7. 1 Timothy, ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿ ಬಿಟ್ಟನು. ಇದು ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿ ಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು ನೆಕ್ಸ್ಟ್. ಓಕೆ, ಆ ಸಾಕ್ಷಿಯು ಪ್ರಸಿದ್ಧಪಡಿಸೋದಕ್ಕಾಗಿಯೇ ನಾನು ಸಾರುವನಾಗಿಯೂ ಅಪೊಸ್ತಲನಾಗಿಯೂ ನಂಬಿಕೆಯಿಂದಲೂ ಸತ್ಯದಿಂದಲೂ ಅನ್ಯ ಜನರಿಗೆ ಬೋಧಿಸುವನಾಗಿಯೂ ನೇಮಿಸಲ್ಪಟ್ಟೆನು. ನಾನು ಇಂಥವನೆಂಬುದು ಸುಳ್ಳಲ್ಲ, ಸತ್ಯವೇ. ನಾನು ಇಂಥವನೆಂಬುದು ಸುಳ್ಳಲ್ಲ, ಸತ್ಯ. ನಾನು ಇಂಥವನೇ ಆಗಿದ್ದೇನೆ ಅಂತ ದೇವರ ವಾಕ್ಯ ಹೇಳ್ತದೆ. ಅದು ಸತ್ಯ. ಓಕೆ, ಅದು ಸತ್ಯ. ನೀನು ಎಂಥವನು? ನೀನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾದವನು, ಅದು ಸತ್ಯ, ಸುಳ್ಳಲ್ಲ. ನೀನು ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿ, ಅದು ಸತ್ಯ, ಅದು ಸುಳ್ಳಲ್ಲ. ನೀನು ಕ್ರಿಸ್ತನಲ್ಲಿ ಆತ್ಮಸ್ವರೂಪಿಯಾಗಿದ್ದಿ, ಅದು ಸತ್ಯ. ಅದಕ್ಕೆ ಬೈಬಲ್ ಹೇಳ್ತೀನಿ, ಆತ್ಮದಿಂದಲೂ ಸತ್ಯದಿಂದಲೂ ರಿಯಾಲಿಟಿಯಿಂದಲೂ ನೀವು ಆರಾಧಿಸಬೇಕು. ಯಾಕಂದ್ರೆ ದೇವರು ಆತ್ಮಸ್ವರೂಪಿ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಯಾವಾಗ ಈ ಸತ್ಯಾಂಶಗಳನ್ನು ನೀವು ಮೆಡಿಟೇಟ್ ಮಾಡುತ್ತೀರಿ, ಸಂತೋಷವು ನಿಮ್ಮ ಒಳಗಿಂದ, ಲೈಫ್ ನಿಮ್ಮ ಒಳಗಿಂದ ಮ್ಯಾನಿಫೆಸ್ಟ್ ಆಗುತ್ತದೆ. ನಂಬುವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಮೆಂಟಲಿ ಲಿಮಿಟೆಡ್ ಸ್ಟ್ರಾಂಗ್ ಹೋಲ್ಡ್ಗಳು ಮುರಿಯಲ್ಪಡುತ್ತವೆ. ಮೆಂಟಲಿ ಲಿಮಿಟೇಷನ್ಗಳು ಮುರಿಯಲ್ಪಡುತ್ತವೆ. ಮೆಂಟಲಿ ಸಿಕ್ನೆಸ್ ಸ್ಟ್ರಾಂಗ್ ಹೋಲ್ಡ್ಗಳು ಮುರಿಯಲ್ಪಡುತ್ತವೆ. ಓಕೆ, ಮೆಂಟಲಿ ಸ್ಟ್ರಾಂಗ್ ಹೋಲ್ಡ್ ಆರ್ಗ್ಯುಮೆಂಟ್ಗಳು ಅವುಗಳು ಮುರಿಯಲ್ಪಡುತ್ತವೆ. ನೀವು ಕ್ರಿಸ್ತನಲ್ಲಿ ಪ್ರಕಾಶಿಸಲಿಕ್ಕೆ ಪ್ರಾರಂಭ ಮಾಡುತ್ತೀರಿ. ನೀವು ಕ್ರಿಸ್ತನಲ್ಲಿ ಪ್ರಜ್ವಲಿಸಲಿಕ್ಕೆ ಪ್ರಾರಂಭ ಮಾಡುತ್ತೀರಿ. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್, ಯು ಆರ್ ದ ಸಾಲ್ಟ್ ಆಫ್ ದಿ ಅರ್ತ್. ನೀವೇ ಲೋಕಕ್ಕೆ ಬೆಳಕು, ನೀವೇ ಭೂಮಿಗೆ ಉಪ್ಪು ಆಗಿದ್ದೀರಿ. ನಿಮ್ಮ ಬೆಳಕು ಅನೇಕರಿಗೆ ಅದು ಪ್ರಕಾಶಿಸ್ತದೆ. ದೇವರ ಆತ್ಮನಿಂದ ನಡೆಸಲ್ಪಡಲಿಕ್ಕೆ ನೀವು ನಿಮ್ಮನ್ನು ಒಪ್ಪಿಸಿಕೊಡ್ತೀರಿ. ಯಾವ ಈಗೋ, ಯಾವ ಪ್ರೈಡ್ ನಿಮ್ಮನ್ನು ಸ್ಟಾಪ್ ಮಾಡಲಿಕ್ಕೆ ಆಗುವುದಿಲ್ಲ. ಯು ಆರ್ ಅನ್ಸ್ಟಾಪೇಬಲ್. ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ದ ರೈಟ್ ಪ್ಲೇಸ್, ಇನ್ ದ ರೈಟ್ ಪರ್ಪಸ್. ನೀವು ಯಾವಾಗಲೂ ಸರಿಯಾದ ಸಮಯದಲ್ಲಿ, ಸರಿಯಾದ ಉದ್ದೇಶಕ್ಕೆ, ಸರಿಯಾದ ಸ್ಥಳದಲ್ಲಿ ನೀವು ಇರುತ್ತೀರಿ. ನೋ ಒನ್ ಕ್ಯಾನ್ ರಾಬ್. ನಿಮಗೆ ಇಟ್ಟಂಥ ಉದ್ದೇಶವನ್ನು ಯಾರು ಕೂಡ
ಕದಿಲಿಕ್ಕೆ ಬಿಡಬೇಡ್ರಿ. ಆತನು ಬೇಗನೆ ಬರಲಿಕ್ಕಿದ್ದಾನೆ. ಯೇಸು ಸ್ವಾಮಿ ಮಾತು ಹೇಳ್ತಾನೆ, ನಾನು ಕೊನೆಯ ಮಾತು ಹೇಳ್ತೇನೆ. 3:11 ಪ್ರಕಟಣೆ ಗ್ರಂಥ, ಪ್ರಕಟಣೆ 3ನೇ ಅಧ್ಯಾಯ 11ನೇ ವಚನ. 3 ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ದೇವರು ನಿನ್ನನ್ನು ಯಾವುದಕ್ಕೆ ಕರೆದಿದ್ದಾನೆ, ಯಾವುದಕ್ಕೆ ನೇಮಿಸಿದ್ದಾನೆ, ಅದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ನಿನ್ನ ಜಯಮಾಲೆಯನ್ನು ಸೈತಾನ ಅಪಹರಿಸ್ತಾನೆ ಅಂತ ಹೇಳಲಿಲ್ಲ. ನಿನ್ನ ಜಯಮಾಲೆಯನ್ನು ದೇವರು ಅಪಹರಿಸ್ತಾನೆ ಅಂತ ಹೇಳಲಿಲ್ಲ. ಯಾವ ಮನುಷ್ಯನು ಅಪಹರಿಸಬಾರದು. ಬೈಬಲ್ ಹೇಳ್ತಿದೆ, ಬಿಹೋಲ್ಡ್ ಐ ಆಮ್ ಕಮಿಂಗ್ ಕ್ವಿಕ್ಲಿ, ಹೋಲ್ಡ್ ಫಾಸ್ಟ್ ವಾಟ್ ಯು ಹ್ಯಾವ್, ದಟ್ ನೋ ಒನ್ ಮೇ ಟೇಕ್ ಯು ಅ ಕ್ರೌನ್. ಸೌಲನು ತನಗಿದ್ದ ಕ್ರೌನ್ ಅನ್ನು ದಾವೀದನು ಅಪಹರಿಸಿದ. ರೈಟ್? ಆತನು ಅವಿಧೇಯನಾದ. ಓಕೆ. ಮೋಶೆ ಕಾನಾನ್ ದೇಶಕ್ಕೆ ಹೋಗ್ಬೇಕಿತ್ತು, ಅಲ್ಲಿ ರೀಚ್ ಆಗಲಿಲ್ಲ. ನೆಕ್ಸ್ಟ್ ಜೋಶುವ ಕರ್ಕೊಂಡು ಹೋದ. ಅದೇ ರೀತಿ ನಿಮಗಿಟ್ಟಂಥ ಉದ್ದೇಶವನ್ನು, ನಿಮಗಿಟ್ಟಂಥ ಜಯಮಾಲೆಯನ್ನು, ನಿಮಗಿಟ್ಟಂಥ ಕ್ರೌನನ್ನು ಯಾರು ಅಪಹರಿಸಿದಂತೆ ನೋಡಿರಿ. ಗಾರ್ಡ್ ಯುವರ್ ಕ್ರೌನ್. ಪ್ರೈಸ್ ಗಾಡ್. ಯಾಕಂದರೆ ಆತನು ಬೇಗನೆ ಬರುತ್ತಾನೆ. ಈಸ್ ಕಮಿಂಗ್ ವೆರಿ ಸೂನ್. ಪ್ರೈಸ್ ಗಾಡ್. ಟೈಮ್ ಇಸ್ ಶಾರ್ಟ್. ಸಮಯವು ಕೊಂಚವಾಗಿದೆ. ಅದರಿಂದ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ನೀವು ರಕ್ಷಕನ ಒಡೆಯನೊಂದು ಅಂಗೀಕಾರ ಮಾಡದಿದ್ದರೆ, ಇಟ್ಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ತಂದೆ, ನೀನು ನಮ್ಮ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ಕಳಿಸ್ತಿ. ಆತ ನಮಗೋಸ್ಕರ ಕುರುಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನಾದ. ನಾವು ನಂಬುತ್ತೇವೆ, ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಐ ಬಿಲೀವ್ ಯೇಸು ಕ್ರಿಸ್ತನು ನನಗೋಸ್ಕರ ಎದ್ದಿದ್ದಾನೆ, ನನ್ನ ನೀತಿವಂತನಾಗಿ ಮಾಡೋದಕ್ಕೋಸ್ಕರ ನಾನು ನಂಬುತ್ತೇನೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನನಗೆ ಬಿಡುಗಡೆ ಆಯಿತು. ತಂದೆ, ಯಾರೆಲ್ಲ ವಾಕ್ಯವನ್ನು ಇವತ್ತು ಕೇಳಿದಾರೋ ಅವರ ಅಂತರ್ಯದಲ್ಲಿ ಎದ್ದೇಳಲಿ. ಕ್ರಿಸ್ತನಲ್ಲಿ ಯಾರಾಗಿದ್ದಾರೆ, ಏನು ಕೊಡಲ್ಪಟ್ಟಿದೆ, ಏನು ಮಾಡಲು ಶಕ್ತರು ಎಂದು ನಾವೆಲ್ಲರೂ ತಿಳಿಯುವಂತೆ ನೀನು ಸಹಾಯ ಮಾಡೋದು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಯುವರ್ ಗ್ರೇಸ್. ವಿ ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೆಲ್ತ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೀಲಿಂಗ್. ಥ್ಯಾಂಕ್ ಯು ಲಾರ್ಡ್ ಯುವರ್ ಫ್ರೀಡಮ್, ಓ ಗಾಡ್. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್, ಆಮೆನ್.